ಹಾಯ್, ನಾನು ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ವರ್ಣಮಾಲೆ ಭಾಗ 2 ಮಾಡ್ತಾ ಇದ್ದೀನಿ. ಈ ಹಿಂದೆ ಕ್ಲಾಸ್ ಅಲ್ಲಿ ನಾನು ವರ್ಣಮಾಲೆ ಅಂದ್ರೇನು, ಅದರಲ್ಲಿ ಬರುವಂತಹ ವಿಧಗಳು ಯಾವ್ಯಾವು ಅಂತ ಹೇಳಿದ್ದೆ. ಈ ಕ್ಲಾಸ್ ಅಲ್ಲಿ ಅದರ ಬಗ್ಗೆ ಒಂದು ಪಕ್ಷಿ ನೋಟವನ್ನ ನೋಡ್ಕೊಂಡು ಉಳಿದಂತಹ ಭಾಗವನ್ನ ನಾವು ನೋಡೋಣ. ಈ ಒಂದು ವರ್ಣಮಾಲೆಯ ಭಾಗಗಳು ಯಾವ್ಯಾವಿದಾವೆ, ವರ್ಣಮಾಲೆಯಲ್ಲಿ ಎಷ್ಟು ವಿಧ, ಮತ್ತೆ ಅದರಲ್ಲಿ ಬರುವಂತಹ ವಿಧಗಳನ್ನ ಎಷ್ಟಿದಾವೆ ಅಂತ ಅರ್ಥ ಮಾಡ್ಕೊಂಡಾದ್ಮೇಲೆ ಅಕ್ಷರಗಳು ಹುಟ್ಟುವ ಸ್ಥಾನಗಳ ಬಗ್ಗೆ, ಮತ್ತೆ ಗುಣಿತಾಕ್ಷರಗಳ ಬಗ್ಗೆ, ಮತ್ತೆ ಸಂಯುಕ್ತಾಕ್ಷರಗಳ ಬಗ್ಗೆ ಈ ಕ್ಲಾಸ್ ಅಲ್ಲಿ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ವರ್ಣಮಾಲೆ ಅಂತಂದ್ರೆ ಏನು? ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ನಾವು ವರ್ಣಮಾಲೆ ಅಂತ ಕರಿತೀವಿ ಅಂತ ಹೇಳಿದ್ದೆ. ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿದಾವೆ? 49 ಅಕ್ಷರಗಳು ಇದಾವೆ. ಒಟ್ಟು ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳಿದಾವೆ ಹಂಗಾದ್ರೆ 3 ವಿಧಗಳು. ಯಾವ್ಯಾವು? ಒಂದನೇದು ಸ್ವರಗಳು, ಎರಡನೇದು ವ್ಯಂಜನಗಳು, ಮೂರನೇದು ಯೋಗವಾಹಗಳು. ಈ ಸ್ವರಗಳಲ್ಲಿ ಮತ್ತೆ ಎಷ್ಟು ವಿಧವಾಗಿ ವಿಂಗಡಣೆ ಮಾಡ್ತೀವಿ ಅಂತಂದ್ರೆ 3 ವಿಧಗಳಾಗಿ ವಿಂಗಡಣೆ ಮಾಡ್ತಿದೀವಿ. ಅವು ಯಾವ್ಯಾವು? ಒಂದನೇದು ರಸ್ವಸ್ವರ, ಎರಡನೇದು ದೀರ್ಘ ಸ್ವರ, ಮೂರನೇದು ಪ್ಲುತಸ್ವರ. ವ್ಯಂಜನಗಳಲ್ಲಿ ಎಷ್ಟು ವಿಧವಾಗಿ ವಿಂಗಡಣೆ ಮಾಡಿದೀವಿ? 2 ವಿಧಗಳಾಗಿ ವಿಂಗಡಣೆ ಮಾಡಿದೀವಿ. ಒಂದನೇದು ವರ್ಗೀಯ ವ್ಯಂಜನ, ಎರಡನೇದು ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನ. ಯೋಗವಾಹಗಳಲ್ಲಿ ಎಷ್ಟು ವಿಧಗಳಾಗಿ ವಿಂಗಡಣೆ ಮಾಡಿದೀವಿ? 2 ವಿಧಗಳಿದಾವೆ. ಅವು ಯಾವ್ಯಾವು? ಅನುಸ್ವಾರ, 1 ಸೊನ್ನೆಯಿಂದ ಕೂಡಿರುವಂತಹ ಒಂದು ಸ್ವರಕ್ಕೆ ಅನುಸ್ವಾರ ಅಂತ ಕರಿತೀವಿ. ವಿಸರ್ಗ, 2 ಸೊನ್ನೆಯಿಂದ ಕೂಡಿರುವಂತಹ ಸ್ವರಕ್ಕೆ ನಾವು ವಿಸರ್ಗ ಅನ್ನುವಂತಹ ಹೆಸರನ್ನ ಕೊಟ್ಟಿದ್ದೀವಿ. ಈಗ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಅಂತ ಏನಿದೆಲ್ಲ, ಇದನ್ನ ಮತ್ತೆ ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡಿದೀವಿ. ಯಾವ್ಯಾವು? ಒಂದನೇದು ಅಲ್ಪಪ್ರಾಣಾಕ್ಷರಗಳು, ಎರಡನೇದು ಮಹಾಪ್ರಾಣಾಕ್ಷರಗಳು, ಮೂರನೇದು ಅನುನಾಸಿಕ ಅಕ್ಷರಗಳು. ಇನ್ನೂ ಹೆಚ್ಚಿನದಾಗಿ ತಿಳ್ಕೊಬೇಕಾಗಿರೋದೇನು? ಸಂಧ್ಯಾಕ್ಷರಗಳು ಎಷ್ಟಿದಾವೆ? 2. ಅವೇ ಐ ಮತ್ತೆ ಔ. ಈಗ ನೋಡಿ, ಒಟ್ಟು ಸ್ವರಗಳ ಸಂಖ್ಯೆ ನಮಗೆ 13, ವ್ಯಂಜನಗಳ ಸಂಖ್ಯೆ 34, ಯೋಗವಾಹಗಳ ಸಂಖ್ಯೆ 2. ಓಕೆ. ರಸಸ್ವರದ ಸಂಖ್ಯೆ ಎಷ್ಟು? 6. ದೀರ್ಘ ಸ್ವರದ ಸಂಖ್ಯೆ 7. 6 + 7 ಎಷ್ಟಾಗುತ್ತೆ? 13 ಅಲ್ವಾ? 13 ಸ್ವರಗಳು. ಈ ಪ್ಲುತ ಸ್ವರವನ್ನು ನಾವು ಎಸ್ ಚಿಹ್ನೆಯ ಮುಖಾಂತರವಾಗಿ ಸೂಚಿಸ್ತೀವಿ. ರಸಸ್ವರ ಅಂತಂದ್ರೆ 1 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಆಗ್ತವೆ. ದೀರ್ಘ ಸ್ವರ ಅಂತ ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೀವಿ. ಪ್ಲುತ ಸ್ವರಗಳು ಅಂತ ಅಂದ್ರೆ 2 ಮಾತ್ರ ಕಾಲಗಳಿಗಿಂತ ಇನ್ನು ಹೆಚ್ಚಿನ ಒಂದು ಸಮಯವನ್ನ ತಗೊಂಡು ಉಚ್ಚಾರ ಮಾಡೋದಕ್ಕೆ ನಾವು ಪ್ಲುತ ಸ್ವರ ಅಂತ ಕರಿತೀವಿ. ಕನ್ನಡ ವರ್ಣಮಾಲೆಯಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಅಕ್ಷರಗಳು ಇಲ್ಲ, ಬದಲಿಗೆ ಎಸ್ ಚಿಹ್ನೆಯ ಮುಖಾಂತರವಾಗಿ ನಾವು ತೋರಿಸ್ತೀವಿ. ಆದ್ರೆ ಸ್ವರಗಳಲ್ಲಿ ಎಷ್ಟು ವಿಧ ಅಂತ ಕೇಳಿದ್ರೆ ನಾವು 3 ವಿಧ ಅಂತಾನೆ ಹೇಳ್ಬೇಕು. ಇದರಲ್ಲಿ ಅಕ್ಷರಗಳಿಲ್ಲ ಅಂದ ಮಾತ್ರಕ್ಕೆ ನಾವು ಇದನ್ನ ವಿಧ ಅಂತ ಹೇಳಿ ಪರಿಗಣನೆ ಮಾಡಕ್ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಸ್ವರಗಳಲ್ಲಿ 3 ವಿಧ ಅಂತಾನೆ ನಾವು ಮೆನ್ಷನ್ ಮಾಡಬೇಕು. ವ್ಯಂಜನಗಳಲ್ಲಿ 2 ವಿಧ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವ್ಯಂಜನಗಳು ಅಂತ ಅಂದ್ರೆ ಏನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ವರ್ಗೀಯ ವ್ಯಂಜನ ಅಂದ್ರೆ ವರ್ಗ ಮಾಡಲು ಸಾಧ್ಯವಿರುವ ಅಕ್ಷರಗಳು. ಅವರ್ಗೀಯ ಅಂತ ಅಂದ್ರೆ ವರ್ಗ ಮಾಡಲು ಸಾಧ್ಯವಾಗದೇ ಇರುವಂತಹ ಒಂದು ಅಕ್ಷರಗಳ ಗುಂಪು ಅವರ್ಗೀಯ ವ್ಯಂಜನಗಳಾಗ್ತವೆ. ಈ ವರ್ಗೀಯ ವ್ಯಂಜನದಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ ಹೇಳಿ 3 ವಿಧವಾಗಿ ಮಾಡಿದೀವಿ. ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ 25, ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು? 9. ಈಗ ಅಲ್ಪಪ್ರಾಣ ಅಕ್ಷರಗಳ ಸಂಖ್ಯೆ ಎಷ್ಟು? 10,
ಮಹಾಪ್ರಾಣಾಕ್ಷರಗಳ ಸಂಖ್ಯೆ 10, ಅನುನಾಸಿಕಾಕ್ಷರಗಳ ಸಂಖ್ಯೆ ಕೂಡ 10. ಸಾರಿ 5. ಅನುನಾಸಿಕಾಕ್ಷರಗಳ ಸಂಖ್ಯೆ 5. ಅಲ್ಪ ಪ್ರಾಣ ಅಂತಂದ್ರೇನು? ಪ್ರಾಣ ಅಂದ್ರೆ ಉಸಿರು ಅಂತ ಅರ್ಥ ಮಾಡ್ಕೊಳ್ರಿ. ಅಲ್ಪ ಅಂದ್ರೆ ಸ್ವಲ್ಪ. ಸ್ವಲ್ಪ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಅಂತೀವಿ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಲು ಸಾಧ್ಯವಿರುವ ಅಕ್ಷರಗಳಿಗೆ ಅನುನಾಸಿಕಾಕ್ಷರಗಳು ಅಂತ ಕರಿತೀವಿ. ಇಷ್ಟು ಕ್ಲಿಯರ್ ಆಯ್ತಲ್ಲ? ಈಗ ಅನುಸ್ವಾರ ವಿಸರ್ಗ 1 ಸೊನ್ನೆಯಿಂದ ಕೂಡಿದ್ರೆ ನಾವು ಅದನ್ನ ಅನುಸ್ವಾರ ಅಂತ ಕರಿತೀವಿ. 2 ಸೊನ್ನೆಯಿಂದ ಕೂಡಿದ್ರೆ ವಿಸರ್ಗ ಅಂತ ಕರಿತೀವಿ. ಅದನ್ನೇ ನಾವು ಮತ್ತೆ ಅಹ ಅಂತ ಹೇಳಿ ಕರಿತೀವಿ. ಇವನ್ನೇ ನಾವು ಅನುಸ್ವಾರ ವಿಸರ್ಗ ಅಂತ ಕರಿತೀವಿ. ಇನ್ನೂ ಹೆಚ್ಚಿನದಾಗಿ ನೆನ್ಪಿಟ್ಕೊಳ್ಬೇಕಾಗಿ ಈ ಐ ಮತ್ತೆ ಔ ಈ 2 ಅಕ್ಷರಗಳನ್ನ ನಾವು ಸಂಧ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ. ಇಷ್ಟು ಇಂಟ್ರೊಡಕ್ಷನ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಕೊಟ್ಟಿದ್ದೆ. ಈಗ ಅಕ್ಷರಗಳ ಹುಟ್ಟುವ ಸ್ಥಾನವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಈಗ ಅಕ್ಷರಗಳು ಹುಟ್ಟುವ ಸ್ಥಾನವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅಕ್ಷರಗಳು ಹುಟ್ಟುವ ಸ್ಥಾನಗಳನ್ನ ನಾವು ಆ ಒಂದು ಉಚ್ಚಾರಣಾ ಸಮಯದಲ್ಲಿ ಯಾವ್ಯಾವ ಜಾಗದಿಂದ ಆ ಒಂದು ಅಕ್ಷರಗಳು ಉತ್ಪಾದನೆ ಆಗ್ತಿದಾವೆ ಅನ್ನುವಂತಹ ಆಧಾರದ ಮೇಲೆ ನಾವು ಈ ರೀತಿಯಾಗಿ 9 ವಿಧಗಳಾಗಿ ವರ್ಣಮಾಲೆಗಳನ್ನ ವಿಂಗಡಣೆ ಮಾಡಿದೀವಿ. ಅವು ಯಾವ್ಯಾವು? ಮೊದಲನೇದು ಕಂಠ್ಯಾಕ್ಷರಗಳು, ತಾಲವ್ಯಾಕ್ಷರಗಳು, ಮೂರ್ಧನ್ಯ, ದಂತ್ಯಾಕ್ಷರಗಳು, ಓಷ್ಠ್ಯಾಕ್ಷರಗಳು, ಅನುನಾಸಿಕಾಕ್ಷರಗಳು, ಕಂಠ ಪ್ಲಸ್ ತಾಲವ್ಯಾಕ್ಷರಗಳು, ಕಂಠ ಪ್ಲಸ್ ಓಷ್ಠ್ಯಾಕ್ಷರಗಳು ಮತ್ತೆ ದಂತ ಪ್ಲಸ್ ಓಷ್ಠ್ಯ ಅಕ್ಷರಗಳು. ಈ ರೀತಿಯಾಗಿ 9 ವಿಧಗಳಾಗಿ ನಾವು ವಿಂಗಡಣೆ ಮಾಡಿದೀವಿ. ಇವುಗಳನ್ನ ನೋಡಿ, ಕಂಠ್ಯ ಅಂತಂದ್ರೇನು? ಕಂಠದ ಭಾಗದಿಂದ ಉಚ್ಚಾರಣೆ ಮಾಡತಕ್ಕಂತಹ ಅಕ್ಷರಗಳಿಗೆ ಕಂಠ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ. ನೋಡಿ, ಅ, ಆ, ಕ, ಖ, ಗ, ಘ, ಜ್ಞ, ಹ ಮತ್ತೆ ವಿಸರ್ಗ. ಈ ಎಲ್ಲಾ ಅಕ್ಷರಗಳು ಕಂಠದ ಭಾಗದಲ್ಲಿ ಉತ್ಪಾದನೆ ಆಗ್ತಿದಾವೆ. ಅದಕ್ಕೋಸ್ಕರ ಇವುಗಳಿಗೆ ನಾವು ಕಂಠ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ. ತಾಲವ್ಯ ಅಕ್ಷರಗಳು. ತಾಲವ್ಯ ಅಂತಂದ್ರೆ ಏನು? ಅಂಗಳಿನ ಮುಂಭಾಗ. ಅಂಗಳ ಅಂದ್ರೆ ಏನು? ನಮ್ಮ ಬಾಯಿಯಲ್ಲಿರುವಂತಹ ಒಂದು ಪ್ಲೇಸ್ ಏನಿದೆಯಲ್ಲ, ಅದು ಅಂಗಳ ಆಗುತ್ತೆ. ಆ ಅಂಗಳದ ಜಾಗದಲ್ಲಿ ಉತ್ಪಾದನೆ ಆಗುವಂತಹ ಅಕ್ಷರಗಳಿಗೆ ನಾವು ತಾಲವ್ಯ ಅಕ್ಷರಗಳು ಅಂತ ಕರಿತೀವಿ. ನೋಡಿ, ಅವು ಯಾವ್ಯಾವು? ಇ, ಈ, ಚ, ಚ, ಜ, ಜ, ಜ್ಞ, ಯ ಮತ್ತೆ ಶ. ಈ ಎಲ್ಲಾ ಅಕ್ಷರಗಳು ಕೂಡ ತಾಲವ್ಯ ಅಕ್ಷರಗಳು. ಈ ಬಾಯಲ್ಲಿ ಒಂದು ಅಂಗಳ, ನಾಲ್ಗೆ ಮೇಲಿನ ಒಂದು ಜಾಗ ಇದೆ ಅಲ್ಲ, ಅದನ್ನ ಅಂಗಳಿನ ಭಾಗ ಅಂತ ಕರಿತೀವಿ. ಆ ಪ್ಲೇಸ್ ಅಲ್ಲಿ ಈ ಒಂದು ಅಕ್ಷರಗಳು ಉತ್ಪಾದನೆ ಆಗ್ತವೆ. ಅದಕ್ಕೋಸ್ಕರ ನಾವು ಇದನ್ನ ತಾಲವ್ಯ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಮೂರ್ಧನ್ಯ ಅಂತ ಅಂದ್ರೇನು? ನಾಲಿಗೆಯ ಮೇಲ್ಭಾಗದಲ್ಲಿ ಉತ್ಪಾದನೆ ಆಗುವಂತಹ ಅಕ್ಷರಗಳಿಗೆ ಮೂರ್ಧನ್ಯ ಅಕ್ಷರಗಳು ಅಂತ ಕರಿತೀವಿ. ಅವು ಯಾವ್ಯಾವು? ರು, ರು. ನೋಡಿ, ನಾಲಿಗೆ ಮೇಲೆ ಹೋಗಿ ಟಚ್ ಆಗಿ ಈ ಒಂದು ಅಕ್ಷರಗಳು ಪ್ರೊನೌನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾವೆ. ಓಕೆ, ರು, ರು, ಟ, ಠ, ಡ, ಧ, ನ, ಶ, ರ. ಈ ರೀತಿಯಾಗಿ ಉಚ್ಚಾರಣೆ ಆಗ್ತಾ ಇದ್ದಾವೆ. ಅಂದ್ರೆ ಈ ನಾಲ್ಗೆ ಅನ್ನೋದು ಮೇಲ್ಭಾಗಕ್ಕೆ ಹೋಗಿ ತಗುಲಿ ಈ ಒಂದು ಅಕ್ಷರಗಳು ಉಚ್ಚಾರಣೆ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ದಂತ್ಯಾಕ್ಷರಗಳು. ದಂತ್ಯ ಅಂತಂದ್ರೇನು? ಹಲ್ಲು. ಹಲ್ಲಿನ ಸಹಾಯದಿಂದ ಉತ್ಪತ್ತಿ ಆಗುವಂತಹ ಅಕ್ಷರಗಳಿಗೆ ದಂತ್ಯಾಕ್ಷರಗಳು ಅಂತ ಕರಿತೀವಿ. ಅವು ಯಾವ್ಯಾವು? ತ, ಥ, ದ, ಧ, ನ, ಲ, ಸ. ಈ ಒಂದು ಅಕ್ಷರಗಳು ದಂತ್ಯಾಕ್ಷರಗಳು ಆಗ್ತವೆ. ಓಷ್ಠ್ಯ ಅಂತಂದ್ರೇನು? ತುಟಿ. ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಓಷ್ಠ್ಯಾಕ್ಷರಗಳು ಅಂತ ಕರಿತೀವಿ. ನೋಡಿ, ಹೂ, ಹೂ, ಪ, ಹ, ಬ, ಭ, ಮ ಮತ್ತೆ ಅನುಸ್ವಾರ. ಇದು ಇಂಪಾರ್ಟೆಂಟ್ ನೋಡ್ರಿ. ಅನುಸ್ವಾರ ಕೂಡ ನಮಗೆ ಓಷ್ಠ್ಯಾಕ್ಷರಗಳ ಒಂದು ಪಾಠ ಆಗಿರುತ್ತೆ. ಈ ಒಂದು ಅಕ್ಷರಗಳು ಹುಟ್ಟುವ ಸ್ಥಾನದ ಮೇಲೆ ಒಂದು ಕ್ವಶನ್ ಎಲ್ಲಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಬರುತ್ತೆ. ಓಕೆ, ನೆಕ್ಸ್ಟ್ ಅನುನಾಸಿಕಾಕ್ಷರಗಳು. ಈಗ ಎಲ್ಲರಿಗೂ ಗೊತ್ತಿರ್ತದ ಅನುನಾಸಿಕಾಕ್ಷರಗಳು. ನಾನು ಈಗಾಗಲೇ ವರ್ಣಮಾಲೆ ಫಸ್ಟ್ ಪಾರ್ಟ್ ನಲ್ಲಿ ಕೂಡ ಹೇಳಿದೀನಿ. ನ್ಯ, ಜ್ಞ, ಣ, ನ, ಮ. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಅನುನಾಸಿಕ ಅಕ್ಷರಗಳು. ಕಂಠ ಪ್ಲಸ್ ತಾಲವ್ಯ. ತಾಲವ್ಯ ಅಂತಂದ್ರೇನು? ಅಂಗುಳಿನ ಮುಂಭಾಗ. ಅದ್ರ ಜೊತೆಗೆ ಕಂಠ ಕೂಡ ಸೇರ್ಕೊಳ್ಳುತ್ತೆ. ಕಂಠ ಪ್ಲಸ್ ತಾಲವ್ಯದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಕಂಠ ಪ್ಲಸ್ ತಾಲವ್ಯ ಅಕ್ಷರಗಳು ಅಂತ ಕರಿತೀವಿ. ಅವು ಯಾವ್ಯಾವು? ಎ, ಎ, ಐ. ಇವು ಕಂಠ ಪ್ಲಸ್ ತಾಲವ್ಯ ಅಂದ್ರೆ ಕಂಠ ತಾಲವ್ಯ ಅಕ್ಷರಗಳು ಅಂತ ಹೇಳ್ತೀವಿ.
ಕಂಠ ಪ್ಲಸ್ ಓಷ್ಠ್ಯ ಅಂದ್ರೆ ಕಂಠೌಷ್ಟ್ಯ ಆಗುತ್ತೆ. ಕಂಠ ಪ್ಲಸ್ ಓಷ್ಠ್ಯ ಅಂದ್ರೆ ಕಂಠನೂ ಇರ್ಬೇಕು ಮತ್ತೆ ತುಟಿಗಳು ಸೇರ್ಬೇಕು. ಈ ಎರಡು ಪಾರ್ಟ್ಗಳು ಸೇರಿದಾಗ ಈ ಒಂದು ಅಕ್ಷರಗಳು ಉಚ್ಚಾರಣೆಗೆ ಒಳಪಡ್ತವೆ. ಅವು ಯಾವ್ಯಾವು? ಓ, ಓ, ಔ. ಇವುಗಳು ಕಂಠನೂ ಬೇಕು, ಓಷ್ಠ್ಯನೂ ಬೇಕು, ಆ ರೀತಿಯಾಗಿ ಉಚ್ಚರಿಸಲ್ಪಡ್ತವೆ. ದಂತ ಪ್ಲಸ್ ಓಷ್ಠ್ಯ ಅಂದ್ರೆ ದಂತೌಷ್ಟ್ಯ, ಹಲ್ಲುಗಳು ಬೇಕು, ತುಟಿಗಳು ಬೇಕು, ಆ ರೀತಿಯಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರ ವ ಅಲ್ವಾ. ಇಷ್ಟು ಅಕ್ಷರಗಳು ಹುಟ್ಟುವ ಸ್ಥಾನಗಳು. ನಾವು ಇದನ್ನ ಬಹ್ಯಾಟ್ ಮಾಡ್ಕೊಂತ ಹೋದ್ರೆ ನಮಗೆ ನೆನಪಿರಲ್ಲ. ಅದ್ರ ಬದಲಾಗಿ ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಮುಖಾಂತರವಾಗಿ ಇದನ್ನ ನೆನ್ಪಿಡೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಈಗ ವರ್ಣಮಾಲೆ ಒಂದು ಕಂಪ್ಲೀಟ್ ಆಯ್ತು. ಈಗ ಗುಣಿತಾಕ್ಷರಗಳನ್ನ ನೋಡೋಣ. ಗುಣಿತಾಕ್ಷರಗಳು ಅಂದ್ರೆ ಏನು? ಗುಣಿಸೋದು ಅಂತ ಅರ್ಥ. ಇದನ್ನ ನಾವು ಗುಣಿತಾಕ್ಷರಗಳು ಅಥವಾ ಇದನ್ನ ನಾವು ಬಳ್ಳಿಗಳು ಅಂತ ಸಹ ಕರಿಬಹುದು. ಗುಣಿತಾಕ್ಷರಗಳನ್ನ ಬಳ್ಳಿಗಳು ಅಂತ ಕೂಡ ಕರಿತೀವಿ. ಯಾಕೆ ಬಳ್ಳಿಗಳು ಅಂತ ಕೂಡ ನಾವು ಕರಿಬಹುದು ಅಂತ ಅಂದ್ರೆ, ಓಕೆ, ಗುಣಿತಾಕ್ಷರಗಳು ಅಂತ ಅಂದ್ರೆ ಏನು? ಗುಣಿತಾಕ್ಷರ ಅಂತಂದ್ರೆ ಗುಣಿಸ್ಕೊಂತ ಹೋಗೋದು, ಅಂದ್ರೆ ಪ್ಲಸ್ ಮಾರ್ಕ್ ಹಾಕೋದ್ರ ಮುಖಾಂತರವಾಗಿ ಈ ಒಂದು ವ್ಯಂಜನಾಕ್ಷರಗಳಿಗೆ ಸ್ವರಗಳನ್ನ ಸೇರಿಸ್ಕೊಂತ ಹೋದ್ರೆ ನಮಗೆ ವಿವಿಧ ರೂಪ ಇರುವಂತಹ ಒಂದು ವ್ಯಂಜನಾಕ್ಷರಗಳು ಸಿಗ್ತವೆ. ಉದಾಹರಣೆ ನೋಡೋದಾದ್ರೆ, ಕ ಅನ್ನುವಂತಹ ವ್ಯಂಜನಾಕ್ಷರಕ್ಕೆ ನಾವು ಆ ಅನ್ನುವಂತಹ ಸ್ವರವನ್ನ, ಈ ವ್ಯಂಜನಾಕ್ಷರಗಳು ಅನ್ನೋವೇನಿದ್ವಲ್ಲ ಇವು ಪೂರ್ಣ ಅಕ್ಷರಗಳು ಆಗಿರಲ್ಲ, ಅರ್ಧಾಕ್ಷರಗಳು ಆಗಿರ್ತವೆ. ಅವುಗಳಿಗೆ ನಾವು ಸ್ವರಗಳನ್ನ ಸೇರಿಸೋದ್ರ ಮುಖಾಂತರವಾಗಿ ಒಂದು ಪೂರ್ಣ ರೂಪವನ್ನ ಕೊಡ್ಬೋದು. ಕ ಅನ್ನುವಂತಹ ವ್ಯಂಜನಾಕ್ಷರಕ್ಕೆ ಆ ಅನ್ನುವಂತಹ ಸ್ವರವನ್ನ ಸೇರಿಸಿದಾಗ ಕ ಅನ್ನುವಂತಹ ಒಂದು ಪರಿಪೂರ್ಣವಾದಂತಹ ಅಕ್ಷರ ಸಿಗುತ್ತೆ. ಕ ಅನ್ನುವಂತಹ ಒಂದು ಪರಿಪೂರ್ಣವಾದಂತಹ ಅಕ್ಷರ ಸಿಗುತ್ತೆ. ಇದನ್ನೇ ನಾವು ಗುಣಿತಾಕ್ಷರಗಳು ಅಂತ ಕರಿತೀವಿ. ಕ ಅನ್ನುವಂತಹ ಅರ್ಧಾಕ್ಷರಕ್ಕೆ ಆ ಅನ್ನುವಂತಹ ಸ್ವರ ಸೇರಿದಾಗ ಕ ಅನ್ನುವಂತಹ ಅಕ್ಷರ ನಮ್ಗೆ ಉತ್ಪಾದನೆ ಆಯ್ತು. ಈಗ ಪ ಅನ್ನುವಂತಹ ಅರ್ಧಾಕ್ಷರಕ್ಕೆ, ವ್ಯಂಜನಾಕ್ಷರಕ್ಕೆ ಆ ಅನ್ನುವಂತಹ ಸ್ವರವನ್ನ ಸೇರಿಸಿದಾಗ ನಮಗೆ ಪ ಅನ್ನುವಂತಹ ದೀರ್ಘಾಕ್ಷರವಾದಂತಹ ವ್ಯಂಜನಾಕ್ಷರ ಸಿಕ್ತು. ಹೀಗೆ ನಾವು ಕ ಇಂದ ಕಹವರೆಗೂ ಕೂಡ ಒಟ್ಟು ಎಷ್ಟು ಒಂದು ಸ್ವರಗಳನ್ನ ಸೇರಿಸಬಹುದು? 15 ಸ್ವರಗಳನ್ನ ಸೇರಿಸಬಹುದು ಅಲ್ವಾ. ಸ್ವರಗಳು ಪ್ಲಸ್ 13 ಸ್ವರಗಳು ಮತ್ತೆ 2 ಯೋಗವಾಹಗಳನ್ನ ಸೇರಿ ನಾವು 15 ರೂಪಗಳನ್ನ ಒಂದೊಂದು ವ್ಯಂಜನಾಕ್ಷರಗಳಿಗೆ ಕೂಡ ಕೊಡ್ಬೋದು. ಇದನ್ನೇ ನಾವು ಗುಣಿತಾಕ್ಷರಗಳು ಅಂತ ಕರಿತೀವಿ. ಅಂದ್ರೆ ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳಿಗೆ ಗುಣಿತಾಕ್ಷರಗಳು ಅಂತ ಕರಿತೀವಿ. ಇದಕ್ಕೆ ನಾವು ಬಳ್ಳಿಗಳು ಅಂತ ಕೂಡ ಕರಿತೀವಿ. ಇದನ್ನ ಬಳ್ಳಿ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ನೋಡಿ, ಒಂದೇ ವ್ಯಂಜನಕ್ಕೆ ನಾವು ಕ ಪ್ಲಸ್ ಅ ಏನಾಗುತ್ತೆ? ಕ. ಇದೇ ರೀತಿಯಾಗಿ ಕ ಪ್ಲಸ್ ಆ ಕ, ಕ ಪ್ಲಸ್ ಇ ಕಿ, ಈ ರೀತಿಯಾಗಿ ಕೊಟ್ಕೊಂತ ಹೋದಂಗೆಲ್ಲ ನಮ್ಗೆ 15 ರೀತಿಯಾದಂತಹ, ಈ ಕ ಅನ್ನುವಂಥದ್ರಲ್ಲಿನೇ 15 ರೀತಿಯಾದಂತಹ ವ್ಯಂಜನಾಕ್ಷರಗಳು ಬರ್ತವೆ. ಅದಕ್ಕೋಸ್ಕರನೇ ನಾವು ಇದನ್ನ ಬಳ್ಳಿಗಳು ಅಂತ ಕರಿತೀವಿ. ಇದರಲ್ಲಿ ಇನ್ನೊಂದು ವಿಷಯ ಏನ್ ತಿಳ್ಕೊಬೇಕು ನಾವೀಗ? ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳು ಅಂತಂದ್ರೇನು? ಇದನ್ನು ನಾವು ಒತ್ತಕ್ಷರಗಳು ಅಂತ ಕೂಡ ಕರಿತೀವಿ. ಸಂಯುಕ್ತಾಕ್ಷರಗಳು, ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು. ಸಂಯುಕ್ತಾಕ್ಷರಗಳು ಅಂದ್ರೇನು ನೋಡಿ? ಸಂಯುಕ್ತಾಕ್ಷರ ಅಂದ್ರೆ ಮಿಂಗಲ್ ಆಗಿರುವಂತದ್ದು, ಅಂದ್ರೆ ಒಂದ್ರಲ್ಲಿ ಇನ್ನೊಂದು ಜಾಯಿಂಟ್ ಆಗಿರೋ, ಕೂಡ್ಕೊಂಡಿರುವಂತದಕ್ಕೆ ನಾವು ಸಂಯುಕ್ತತೆ. ಅಥವಾ ಒತ್ತಕ್ಷರ ಅಂದ್ರೆ ಒಂದೇ ವ್ಯಂಜನಕ್ಕೆ ವಿವಿಧ ರೀತಿಯಾದಂತಹ ವ್ಯಂಜನಗಳು, ಸ್ವರಗಳು ಬಂದು ಸೇರ್ಕೊಂಡ್ರೆ ಅದನ್ನ ನಾವು ಒತ್ತಕ್ಷರಗಳು ಅಂತ ಕರಿತೀವಿ. ಉದಾಹರಣೆಗೆ ಬರೆಯೋದಾದ್ರೆ ಅಕ್ಕ ಅಂತ ಬರೀತೀನಿ. ಇಲ್ಲಿ ಸಂಯುಕ್ತಾಕ್ಷರ ಯಾವುದಾಗುತ್ತೆ? ಕ ಅನ್ನುವಂಥದ್ದು ಸಂಯುಕ್ತಾಕ್ಷರ ಅಲ್ವಾ. ನೋಡಿ, ಕ ಅನ್ನುವಂಥದ್ದು ಒಂದು ಸಂಯುಕ್ತಾಕ್ಷರ ಆಗಿದೆ. ಇದನ್ನ ನಾವು ಬಿಡಿಸಿ ಬರೆದಾಗ ಕ ಪ್ಲಸ್ ಅ ಅಲ್ವಾ. ನೋಡಿ, 2 ವ್ಯಂಜನಾಕ್ಷರಗಳು ಇದಾವೆ, ಒಂದು ಸ್ವರಾಕ್ಷರ ಇದೆ. 2 ಅಥವಾ 3 ವ್ಯಂಜನಾಕ್ಷರಗಳು ಸೇರಿ
ವ್ಯಂಜನಾಕ್ಷರ ಜೊತೆಗೆ ಒಂದು ಸ್ವರ ಸೇರಿ ಆದ್ರೆ ನಾವು ಅದನ್ನ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಓಕೆ, ಸಂಯುಕ್ತಾಕ್ಷರಗಳಲ್ಲಿ ಇಷ್ಟನ್ನ. ಮತ್ತೆ ಸಂಯುಕ್ತಾಕ್ಷರದಲ್ಲಿ ಯಾವ್ದಾದ್ರು ವಿಧಗಳು ಇದಾವ ಅಂತಂದ್ರೆ ಇದಾವೆ, 2 ವಿಧಗಳು. ಯಾವ್ಯಾವು? ಸಜಾತೀಯ ಸಂಯುಕ್ತಾಕ್ಷರ, ಎರಡನೇದು ವಿಜಾತೀಯ ಸಂಯುಕ್ತಾಕ್ಷರ. ಸಜಾತಿ ಅಂದ್ರೇನು? ಒಂದೇ ಜಾತಿಯ ವ್ಯಂಜನಗಳಿಗೆ ಸ್ವರ ಸೇರಿ ಆದ್ರೆ ಅದನ್ನ ಸಜಾತೀಯ ವ್ಯಂಜನಾಕ್ಷರ ಅಂತ ಕರಿತೀವಿ. ಇದು ಸಜಾತೀಯ ವ್ಯಂಜನಾಕ್ಷರಕ್ಕೆ ಉದಾಹರಣೆ. ನೋಡಿ, ಕ ಅನ್ನುವಂಥದ್ದು ಸಜಾತೀಯ ವ್ಯಂಜನಾಕ್ಷರಕ್ಕೆ ಉದಾಹರಣೆ. ಯಾಕೆ? ಕ ಇದೆ, ಅದಕ್ಕೆ ಸ್ವರ ಕೂಡಿದೆ. ಅಂದ್ರೆ 2 ವ್ಯಂಜನಗಳು ಸೇಮ್ ಇದಾವೆ, ಸ್ವರ ಸೇರಿದೆ, ಅದಕ್ಕೋಸ್ಕರ ನಾವು ಇದನ್ನ ಸಜಾತೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ವಿಜಾತೀಯ ವ್ಯಂಜನಾಕ್ಷರಗಳಿಗೆ ಉದಾಹರಣೆ ಕೊಡೋದಾದ್ರೆ ವಸ್ತ್ರ ಅಲ್ವಾ? ವಸ್ತ್ರ ಅನ್ನೋದ್ರಲ್ಲಿ ಸ್ತ್ರ ಅನ್ನುವಂಥದ್ದು ಒತ್ತಕ್ಷರ ಆಗಿದೆ. ಇದನ್ನ ಬಿಡಿಸೋದಾದ್ರೆ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ. ನೋಡಿ, 3 ಬೇರೆ ಬೇರೆ ರೀತಿಯ ಬೇರೆ ಬೇರೆ ಜಾತಿಯ ವ್ಯಂಜನಗಳ ಜೊತೆಗೆ ಒಂದು ಸ್ವರ ಸೇರಿದೆ. ಈ ರೀತಿಯಾಗಿ ಬೇರೆ ಬೇರೆ ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿ ಉತ್ಪಾದನೆ ಆಗುವಂತಹ ಒತ್ತಕ್ಷರಕ್ಕೆ ವಿಜಾತೀಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಇಷ್ಟು ಇವತ್ತಿನ ತರಗತಿಯಲ್ಲಿ ನಾವು ವರ್ಣಮಾಲೆ ಅನ್ನುವಂತಹ ಒಂದು ವಿಷಯವನ್ನ ಕಂಪ್ಲೀಟ್ ಮಾಡಿದ್ದೀವಿ. ಇದರಲ್ಲಿ ವರ್ಣಮಾಲೆಯ ವಿಧಗಳು, ವರ್ಣಮಾಲೆ ಅಕ್ಷರಗಳು ಹುಟ್ಟುವ ಸ್ಥಾನಗಳು, ಮತ್ತೆ ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು ಸಂಪೂರ್ಣವಾಗಿ ಕ್ಲಿಯರ್ ಆಯ್ತು. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.